ಹಾಯ್ ಫ್ರೆಂಡ್ಸ್, ನಮಸ್ತೆ. ಮೌನೇಶ್ವರಿ ನಮಸ್ಕರಿಸುತ್ತಾ ಮೊದಲನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಎಲ್ಲಿಗೆ ಹೊರಟೀವಿ ಅಂದರೆ ಹೊನ್ನೇಬಾಗಿಗೆ ಹೋಗ್ತಾ ಇದ್ದೀವಿ. ಹೊನ್ನೇಬಾಗಿಗೆ ಹೋಗ್ತಾ ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಚನ್ನಗಿರಿ ರೋಡಿಗೆ ಬಂದ್ವಿ. ಚನ್ನಗಿರಿಯಿಂದ ಸೀದಾ ಬಂದಿದ್ದೆ ಹೊನ್ನೇಬಾಗಿ ರೋಡ್ಗೆ. ಹೊನ್ನೇಬಾಗಿ ರೋಡಿಗೆ ಹೋಗ್ತಾ ಇದ್ದೀವಿ. ಹೊನ್ನೇಬಾಗಿಗೆ ಹೋಗ್ತಾ ಹೋಗ್ತಾ ಆ ಕಡೆ ಈ ಕಡೆ ವ್ಯೂಸ್ಗಳನ್ನೆಲ್ಲ ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹೋಗ್ತಾ ಹೋಗ್ತಾ ಇನ್ನೇನು ಹೊನ್ನೇಬಾಗಿ ಬಂದೇ ಬಿಡ್ತು. ಹೊನ್ನೇಬಾಗಿ ಮೌನೇಶ್ವರನ ಜಾತ್ರೆ ನೋಡಿ ಬೈಕ್ ಸೈಡಿಗೆ ಹಾಕಿದ್ವಿ. ಸೈಡಿಗೆ ಹಾಕಿ ಸೀದಾ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನ ತುಂಬ ರಶ್ ಇತ್ತು, ಆದರೂ ಒಳಗಡೆ ಹೋದ್ವಿ. ದರ್ಶನ ಚೆನ್ನಾಗಾಯಿತು. ಮಂಗಳಾರತಿ ಮಾಡಿಸ್ಕೊಂಡ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ಚೆನ್ನಾಗಾಯಿತು. ಮಂಗಳಾರತಿ ಮಾಡಿಸಿಕೊಂಡು ಸೀದಾ ಹೊರಗೆ ಬಂದೆವು. ದೇವರಿಗೆ ನಮಸ್ಕರಿಸುತ್ತಾ ನೋಡಿ ಹೊರಗಡೆ ಬಂದು ಮಕ್ಕಳ ಜೊತೆ ನಮ್ಮ ಮನೆಯವ್ರ ಜೊತೆ ಎಲ್ಲರ ಜೊತೆನೂ ಫೋಟೋ ತೊಗೊಂಡ್ವಿ ದೇವಸ್ಥಾನದ ಹೊರಗೆ. ಹಂಗೆ ಅಲ್ಲೆಲ್ಲ ಹೊನ್ನೇಬಾಗಿಲಿ ತುಂಬ ಜನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಸಂಬಂಧಿಕರು ನೆಂಟರು ಎಲ್ಲ ಬಂದಿದ್ದರು. ವಿಶ್ವಕರ್ಮ ಕುಲ ಬಾಂಧವರು ಹೆಚ್ಚಿನದಾಗಿ ಇದ್ದರು. ಅವ್ರನ್ನೆಲ್ಲ ನೋಡಿದ್ವಿ, ಮಾತಾಡ್ಸಿದ್ವಿ, ಖುಷಿ ಆಯಿತು. ಹಂಗೆ ದೇವರು ಕೆಂಡಾರ್ಚನೆಗೆ ದೇವ್ರ ದರ್ಶನ ಮಾಡ್ತಾ ಇದ್ದಾರೆ. ದೇವ್ರ ಸುತ್ತರ್ದು ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ದರ್ಶನ ಎಲ್ಲ ಸೀದಾ ಕೆಂಡ ತೊಳೆಯೋಕೆ ಹೋಯಿತು. ಕೆಂಡ ಆಗೋತ್ತಿಗೆ 6 ಗಂಟೆ ಸುಮಾರು ಆಯಿತು. ಅಲ್ಲಿ ರಶ್ ಇರೋದ್ರಿಂದ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ನೋಡಿ ಕೆಂಡ ಆಯಿತು. ಎಲ್ಲ ಕಡೆ ಕೆಂಡದ ಗುಂಡಿ ಮುಚ್ಚಿದ್ರೆ ಇಲ್ಲಿ ಮೌನೇಶ್ವರದಲ್ಲಿ ಕೆಂಡ ಗುಂಡಿಯನ್ನು ಮುಚ್ಚುವುದಿಲ್ಲ. ನೋಡಿ ಕೆಂಡ ಆಗಿದ್ದು ಹಾಗೇ ಇದೆ. ಇದನ್ನೆಲ್ಲ ನೋಡಿಕೊಂಡು ಹುಡುಗರಿಗೆ ಬಲೂನ್ ಕೊಡಿಸ್ಕೊಂಡು ಸೀದಾ ನಾವು ರಿಟರ್ನ್ ಹೊರಟೆವು. ಎಲ್ಲಿಗೆಂದರೆ ಇನ್ನೆಲ್ಲಿಗೆ ಹೋಗುವ, ಸೀದಾ ನಮ್ಮೂರಿಗೆ ಬಂದೆವು. ಚನ್ನಗಿರಿಯಿಂದ ಸೀದಾ ನಮ್ಮ ಮುದಿಗೆರೆಗೆ. ಚನ್ನಗಿರಿಯಿಂದ ಮುದಿಗೆರೆ ರೋಡಿಗೆ ಬರ್ತಾ ಇದ್ವಿ. ಬರುವಷ್ಟರಲ್ಲಿ 7 ಗಂಟೆ ಆಯಿತು. 7 ಗಂಟೆ ಆಯಿತು. ಹೊಸ್ದಾಗಿ ರೋಡ್ ಮಾಡಿದ್ದಾರೆ ಚಿಕ್ಲಿಕೆರೆಯಿಂದ ಮುದಿಗೆರೆವರೆಗೂ. ಹಾಗಾಗಿ ಬರ್ತಾ ರೋಡ್ ಮಧ್ಯೆ ಎಲ್ಲ ಲೈಟ್ಗಳು ಕಾಣಿಸವು. ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಹುಡುಗರು ಬಂದ್ವಿ ಸೀದಾ ಮುದಿಗೆರೆಗೆ. ಇದು ಮುದಿಗೆರೆಯ ದ್ವಾರಬಾಗಿಲು. ಸೀದಾ ಬಂದೆವು ನೋಡ್ರಿ ಎಲ್ಲಿಗೆ, ಮುದಿಗೆರೆಗೆ ಬಂದೆವು. ಇದು ಮುದಿಗೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಇದು ರಂಗಪ್ಪ ಸ್ವಾಮಿ ದೇವಸ್ಥಾನ. ಹಿಂಗೆ ಬಂದರೆ ಸೀದಾ ನಮ್ಮ ಮನೆಗೆ ಬಂದ್ವಿ. ಬಂದು ಎಲ್ಲ ಒಂದು ಸ್ವಲ್ಪ ಹುಡುಗರು ಬಲೂನ್ ಆಟ ಆಡಿದರು. ಬಲೂನ್ ಆಟ ಆಡಿ ಹೋಮ್ವರ್ಕ್ ಬರ್ಕೊಳ್ರಿ ಅಂದ್ವಿ. ಆಟ ಆಡಿ ಬರ್ಕೊತೀವಿ ಅಂತ ಹೇಳಿದರು. ಇಲ್ಲಿಗೆ ಲಾಗ್ ಮುಗೀತು. ಬಾಯ್ ಬಾಯ್.